ಸರ್ ಇದು ನಾನು ತಂದು ಒಂದು ತಿಂಗಳಾತ ಬರ್ತಾ ಇದೆ. ಓಕೆ. ಇದು ಅಜ್ನಳ್ಳಿ ಮೂರ್ತಿ ಅಣ್ಣವ್ರು ಇದ್ದಾರಲ್ಲ ಅವ್ರವ್ರಿಗೆ ಹುಟ್ಟಿದ್ದು ಕರ ಇದು. ಕೋಳ್ಮಾರ್ ಕುಪ್ಪೆ ಕಿರಣ್ ಅಂದ್ಬಿಟ್ಟು 2ನೇ ಸೋಲ್ದು ಕರ ಇದು. ನಾನು ಇದನ್ನ ಅಯ್ಯಗ್ರೀವನ್ ಕೊಡ್ಸಿದ್ದೆ. ಅಯ್ಯಗ್ರೀವ ಅಂದ್ರೆ ಬ್ರೋ ಇದು ಹುಳಿ ಚಿಕ್ಕಣ್ಣವ್ರ ಹತ್ರ ಇತ್ತಲ್ಲ ಕುಂಟೋರಿ ಆ ಊರಿಗೆ ಕೊಡ್ಸಿದ್ದೆ. ಹೆಣ್ಗರು ಅದ್ರಪ್ಪ ಚೆನ್ನಾಗೈತೆ ಬ್ರೋ. ಇದು ಒಳ್ಳೆ ನೋಡ್ಬೋದು ಬಸ್ತಿ ಬ್ಲಡ್ ಲೈನ್ ಅಂದ್ರೆ ನೀವೇ ಹೇಳ್ಬೋದು. ಅದ್ರಪ್ಪ ಏನಿತ್ತು ಅದನ್ನ ಜೆರಾಕ್ಸ್ ಹಾಕೊಂಡಿದ್ದೆ. ಇದು ಆಗಲ್ಲ, ಇದು ಇನ್ನ ಈ ವರ್ಷನೂ ಅಲ್ಲಾಗಲ್ಲ ಇದೆ. ಏನ್ ಹೆಸರಿಕ್ಕಿದ್ದೀರಾ ಬ್ರೋ ಇದಕ್ಕೆ ನೀವು? ನಾನು ಇದಕ್ಕೆ ಗಗೆ ಒಳ್ಳೆ ಪನ್ನ ಐತೆ. ಹೌದು. ಆಮೇಲೆ ಹಿಂದೆಗಡೆ ನೀವು ನೋಡ್ಬೋದು ಒಳ್ಳೆ ಪಂಚಮಿ ಐತೆ, ಒಳ್ಳೆ ಕುಂಡಿ ಇದೆ, ಗೆಣ್ಣು ಎಲ್ಲ ಚೆನ್ನಾಗಿ. ಬಸ್ತಿಯವರೇ ಮಗಳು ಇದು ಇಲ್ಲಿ. ಎಲ್ಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು. ಇವತ್ತು ನಾನು ನಿಮ್ಮನ್ನ ಕರ್ಕೊಬಂದಿರೋದು ಕಲ್ಬಾಳು ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು ಸೌತು. ಇಲ್ಲಿ ಭರತ್ ಅಂತ ಯುವ ರೈತ ಹಳ್ಳಿಕಾರ್ ತಳಿ ಕಟ್ಟಿ ಹಳ್ಳಿಕಾರನ್ನ ಉಳಿಸೋಕ್ಕೆ ಓಡಾಡ್ತಾ ಇದ್ದಾರೆ. ಅವ್ರ ಹತ್ರ 10ಕ್ಕೂ ಹೆಚ್ಚು ಅಧಿಕ ಹಳ್ಳಿಕಾರ್ ರಾಸುಗಳಿವೆ. ಬನ್ನಿ ಹೋಗಿ ಅವ್ರನ್ನ ಪರಿಚಯ ಮಾಡಿಕೊಂಡು ಹಳ್ಳಿಕಾರು ತಳಿ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ. ಬನ್ನಿ ಹೋಗಿ ಅವ್ರನ್ನ ಮಾತಾಡ್ಸೋಣ. ನೋಡಿ ಬ್ರೋ, ಈ ಕೂಟದ ಎತ್ತು ಮಾಡಿರೋದು ಇವು ಕೂಟನೇ ಅಂದರೆ ಕೂಟನೇ ಏನು ಸೇರಿಸ್ಬೇಕು ಅಂತ ಸೇರಿಸಿಲ್ಲ ಇದು. ಇವು ಒಂದೇ ಮನೆಯಲ್ಲಿ ಜೊತೆ ಹಸುಗಳಲ್ಲಿ ಹುಟ್ಟಿದ್ದು. ಆ ಕಡೆ ಇರೋದು 15 ದಿನ ದೊಡ್ಡದು, ಇದು 15 ದಿನ ಚಿಕ್ಕದು. ನೋಡೋಕೆ ಒಂದೇ ಥರ ಇದ್ದಾವೆ, ಪರವಾಗಿಲ್ಲ. ಜಾತಿ ಕುಲದಲ್ಲೆಲ್ಲ ಒಂದು ಸುಮಾರಾಗವೆ. ಗೇಮೇ ಮಾಡ್ಕೊಳಕ್ಕೂ ಸರಿ, ಮನೆ ಮುಂದೆ ಕಟ್ಟಾಕೊಳಕ್ಕೂ ಒಂದು ಜೊತೆ ಕರುಗಳು ಚೆನ್ನಾಗಿರ್ತವೆ ಚಿಕ್ಕದಾಗ ಅಂದ್ಬಿಟ್ಟು ತಗೊಬಂದಿದ್ದೀರಿ. ನೋಡೋಣ, ಯಾರನ್ನ ಬಂದರೆ ಕಾಯಿಸ್ಪಟ್ಟಿ ಕೊಡ್ತೀರಿ, ಇಲ್ಲಾಂದ್ರೆ ಮನೆಯಲ್ಲೇ ಇರ್ತವೆ. ಏನು ಟೆನ್ಷನ್. ಅವೆಲ್ಲ ಗೊತ್ತಿಲ್ಲ. ಅಂದ್ರೆ ಅವ್ರು ಕೇಳಿದ್ದು ಅವ್ರು ಹುಟ್ಟಿದ ಮನೇಲಿ ಒಂದೇ ಊರಿಗೆ ಹುಟ್ಟಿರೋದು. ಅಂದ್ರೆ ತಾಯಿ ಸಪ್ರೇಟು, ಒಂದೇ ಊರಿಗೆ 2 ಕರುಗಳು ಹುಟ್ಟಿರೋದು. ಬಂದ್ರೆ ಕೊಡ್ತೀನಿ, ಕಾಯಿಸ್ಬಿಟ್ಟು ಬಂದ್ರೆ ಕೊಡ್ತೀನಿ. ಬನ್ನಿ ಬ್ರೋ. ಇವಾಗ 10 ವರ್ಷ. ನಮಸ್ಕಾರ ಅಣ್ಣ. ನಮಸ್ಕಾರ. ನಾನು ನಿಮ್ಮ ಪರಿಚಯ ಮಾಡ್ಕೊಕೊಳ್ಳಿ. ನನ್ನ ಹೆಸರು ಓರಿ ನಾಗಣ್ಣ ಅಂತ. ಹಿಂದೆ ಕಾಲದಿಂದನೂ ನಾವು ಕಾಡ್ದನ ಮಾಡ್ಕೊಂಡಿದ್ದರು. ಒಳ್ಳೊಳ್ಳೆ ಬಿತ್ತನೆ ಓರಿ. ಆ ಕಾಲಕ್ಕೆ ಹಳ್ಳಿ ಕಾರು ನಮ್ಮ ತಾತನವ್ರು ಕಟ್ತಾ ಇದ್ದಿದ್ದು. ಅವರು ಸುಮಾರು 60 ಈ ಕಡೆ ಮೈಸೂರಿಂದ ಆಚೆ ಯಾವುದದು ಮುಡುಕ್ತೋರೆ, ಆಮೇಲೆ ಇನ್ನೂ ಆಚೆ ಹೇಮಗಿರಿ, ಚುಂಚನಗಿರಿ ಎಲ್ಲ ನಡ್ಕೊಂಡು ಹೋದವರು. ಜಾತ್ರೆಗೆ 60ಗೆಲ್ಲ ನಡ್ಕೊಂಡು ಹೋಗಿ ಮಿಡ್ಲಿಸ್ಕೊಂಬರೋರು ಅವರು. ಇಲ್ಲಿಂದ ನಡ್ಕೊಂಡು ಹೋಗೋರು. ಇಲ್ಲಿಂದ ನಡ್ಕೊಂಡೇ ಬರ್ತಾ ಇದ್ದೀವಿ. ನಡ್ಕೊಂಡು ಹೋಗೋರು. ಅಂದ್ರೆ ಅವಾಗ ನಿಮ್ಮ ತಂದೆಯವರೆಲ್ಲ ಎಷ್ಟು ಹಸುಗಳು, ಎಷ್ಟು ಹಳ್ಳಿಕಾರ್ ತಳಿಗಳು ಕಟ್ಟಿದ್ರಣ? ನಮ್ದು ಒಂದು ನನಗೆ ಬುದ್ಧಿ ಬಂದ ಮೇಲೆ ಒಂದು 60 ಚಿಲ್ಲರೆ ಇದ್ದು ದನ. 60 ಚಿಲ್ಲರೆ. ಎಲ್ಲ ಹಸು ಹಳ್ಳಿಕಾರ? ಎಲ್ಲ ಹಳ್ಳಿಕಾರ ದನನೇ, ಎಲ್ಲ ಒಳ್ಳೊಳ್ಳೆ ಜಾತಿ ದನ ಆ ಕಾಲಕ್ಕೆ. ಅಂದ್ರೆ ಈ ಕಡೆ ಅವಾಗ ಬಯಲು ಪ್ರದೇಶ ಅಣ್ಣ ಇದು? ಈಗ ಕಾಡಿದೆ ನಮ್ಗೆ, ಒಂದು 3 ಕಿಲೋಮೀಟ್ರ್ ಬಿಟ್ರೆ ಒಳ್ಳೆ ಕಾಡು. ಈಗೆಲ್ಲ ಒಂದಿನಕ್ಕೆಲ್ಲ ಕಡಿಮೆ ಮಾಡಿದ್ವಿ. ಹಂಗಾಗಿ ಈಗ ನಾವು ಅದ ಹೆಸರು ಹೋಗ್ಬಾರ್ದು ಅಂತೇಳಿ ನಿಮ್ಮ ತಂದೆ ಸ್ವಲ್ಪ ಪರಿಚಯ. ನಮ್ಮ ತಂದೆ ರಾಮಕೃಷ್ಣಪ್ಪ ಅಂತೇಳಿ, ಅವರು ಒಳ್ಳೆ ಓರಿ ತರೋರು, ಮುಡುಕ್ತಾರೆ. ಬಂಡೆಯಪ್ಪ ಅಂತ ಫೇಮಸ್ ಆಗಿದ್ರು ಅಂತ ಕೇಳಿದ್ರು. ಬಂಡೆಯಪ್ಪ ಪಿಚ್ಚಿಗರಾಮಯ್ಯ ಅಂದ್ರೆ ಫುಲ್ ಫೇಮಸ್. ಅವರು ಫೇಮಸ್. ಬಿತ್ತನೆ ಓರಿ ಕಟ್ಟವ್ರ? ಬಿತ್ತನೆ ಓರಿ ಹೋಗು ಒಂದು ಬಿತ್ತನೆ ಓರಿ ಇದ್ದೇ ಇರೋದು ಮನೇಲಿ. ಹಂಗಾಗಿ ಆಮೇಲೆ ನಮ್ಮ ದೊಡ್ಡಪ್ಪರು ಬಿಟ್ಬಿಟ್ರು. ಮಂದೆ ದನ ಇದ್ದು. ಆಮೇಲೆ ಒಳ್ಳೊಳ್ಳೆ ಓರಿ ನಾನು ಕಟ್ಟಕ್ಕೆ ತಯಾರು ಮಾಡಿದೆ. ನಾವು 60 ಅಲ್ಲಿ ಇಲ್ಲಿ ಹೋಗಿ ತಗೊಂಬರೇವೆ. ಹಳ್ಳಿ ಮೇಲೇನು ಹೋಗಿವಿ, ರಾಮನಗರ ಈ ಕಡೆ ಎಲ್ಲ ತಗೊಂಬಂದು ನಾವು ಸಾಕ್ತಾಯಿದ್ವಿ. ಸಾಕಿ ನಾವು ಕೆಲವು ದಿನ ಮುಡ್ಕೊಂಡು ಒಂದು ದಿನಕ್ಕೆ 18 ಹಸುನು ಕಟ್ಸಿದ್ವಿ. 18 ಹಸು ಕಟ್ಸಿದ್ವಿ. 2 ಇರೋವು ಜೊತೆ 2 ಓರಿ. ನಾನು ತಲೆ ಎತ್ತಿದ ಮೇಲೆ 2 ಓರಿ. ಅಣ್ಣ ನೀವು ಎಷ್ಟು ಬೆಲೆ ಕೊಟ್ಟು ತಂದಿರೋಣ? ದೊಡ್ಡೋರಿ ಅಂತ ನೀವು ತಂದಿರೋ? ದೊಡ್ಡೋರಿ ತಂದಿರೋದು ಒಂದು 8,000 ಅಷ್ಟೇ. 8,000 ಅಣ್ಣ? ಇವಾಗ 8,000 ಕರಾನೇ ಬರೋಣ? ಇಲ್ಲ, ಈಗ ಅವೆಲ್ಲ ಒಂದು 3 ಲಕ್ಷ 4 ಲಕ್ಷ ಇವತ್ತಿಗೆ ಬೆಲೆ ಬಾಳ್ತಾರ. ಹುಲಿದುರ್ಗದಿಂದ ಒಂದು ತಂದಿದ್ದು. ಇವತ್ತು ಚಾಟಿ ಮಾಡಿದ್ರೆ ಇಲ್ಲೊಂದು ಐತೆ ನೋಡಿ, ಕನಕಪುರದ ಹತ್ರ. ಆ ಜಾತಿ ಇದೆ ಓರಿ. ಅಂದ್ರೆ ಅಣ್ಣ 8,000ಕ್ಕೆ ಅವಾಗ ಬಿತ್ತನೆ ಓರಿಗೆ ಬರೋವು? 7 ಗೇಣಿಗೆ 2 ಹಲ್ಲು. 7 ಗೇಣಿಗೆ 2 ಹಲ್ಲು. ಅಂದ್ರೆ ಅವಾಗ ಬಿತ್ತಿದ್ದು ಕ್ರಾಸಿಂಗ್ ಏನು ಚಾರ್ಜ್ ಮಾಡಿರೋಣ? ನನಗೆ ಬುದ್ಧಿ ಬಂದಮೇಲೆ 50 ರೂಪಾಯಿ. 50 ರೂಪಾಯಿ ಜಾಸ್ತಿ ಅಂದರೆ ಅಷ್ಟೇ. ಕೊಡೋರು ನಾವೇನು ಕಂಡೀಷನ್ ಮಾಡಿ ಇಸ್ಕೊಂತಾರೆ ಅಣ್ಣ. ನಮಗೇನು ದನ ಬರಬೇಕು ಖುಷಿ ಅಣ್ಣ ಅಷ್ಟೇ. ಹಂಗಾಗಿ ಸಾಕೊಂಡು ಬರ್ತಾಯಿದ್ವಿ. ಈಗ ಸಾಕ್ತಾಯಿದ್ವಿ. ಆಮೇಲೆ ಇವನು ನಮ್ಮ ಭರತ್ ಅಂತೇಳಿ ನನ್ನ ದೊಡ್ಡ ಮಗ, ಅವನು ಎದ್ಮೇಲೆ ಅವನು 1-2 ತಂದು ಕಟ್ತಾವನೆ. ಆಮೇಲೆ ಮನೆಗೆ ಉಡ್ಸ್ಕೊಂತೀವಿ ನಾವು. 5 ಬೀಜದವರೆ ಹಾಕಿತ್ತು ಒಂದು ಹಸು, ಸಿದ್ಧಗಂಗಿಯಿಂದ ತಂದಿದ್ವಿ. ಅದು ಅಂದರೆ ನಿಮ್ಮ ಮಗುಗೂ ಇಂಟ್ರೆಸ್ಟ್ ಇದೆ ಅಣ್ಣ ನಿಮ್ಮಿಂದ? ಇದೆ ಹೆವಿ. ಈಗ ಅವಾಗ ತಿಂಡಿ ಕೊಡಿರೋಣ? ಕಾಡು ಮೇವು ಅಷ್ಟೇ ಅಣ್ಣ? ಇಲ್ಲ, ಅವಾಗ ನಾವು ಬಿತ್ತನೆವರೆಗೆ ತಿಂಡಿ ಕೊಡೀವಿ. ಎಲ್ಲ ಈರುಳ್ಳಿ, ಆಮೇಲೆ ಹೆಸರು ಕಾಳು, ಅವರೆಕಾಳು, ಉದ್ದು, ಜೋಳ ಇವೆಲ್ಲ ಮಿಷಿನ್ಗೆ ಹಾಕಿ ಕೊಡೇವಿ. ಅವಾಗಲೇ ಕೊಡೋವಿ. ಕಾಸ್ಟ್ ಬಿಟ್ಟರೆ ಕಾಡು ಮೇವೆ. ಮಿಟ್ಟೆ ಕಾಡು ಮೇವೆ. ಆಮೇಲೆ ಮೇವಲ್ಲಿ ಒಳ್ಳೆ ಮೇವು ತಿನ್ಸೇವೆ ಬಿಡು. ಒಳ್ಳೆ ಜೋಳದ ಕಡ್ಡಿ, ಒಳ್ಳೆ ಥರ ಹುಲ್ಲು ಅದೆಲ್ಲ ಹಾಕಿವಿ. ಜಿಗಿಲಿ ಕಟ್ಟಾಕಿ ಚೆನ್ನಾಗಿ ಮೈ ಆಗಿರೋ ದನ.
ಓಕೆ ಇವಾಗ ಎಷ್ಟು ಹಸುಗಳಿವೆ ಅಣ್ಣ ನಿಮ್ಮ ಹತ್ರ ಎಲ್ಲ? ಈಗೆಲ್ಲ ಒಂದು 12-13 ಇದೆ, 14 ಇದೆ ಎಲ್ಲ. ಎಲ್ಲ ನಿಮ್ಮ ಮಗ ದೊಡ್ಡ ಮಗ ನೋಡ್ತಾವ್ರಣ? ನೋಡ್ತಾವ್ರೆ. ನಾವು ಪಾಪ ಒಬ್ಬ ನಮ್ಮ ಹತ್ರ ತಿಮ್ಮಯ್ಯ ಅಂತವನೆ, ಅವ್ನು ನೋಡ್ಕೊತಾನೆ. ನಾನು ಇಬ್ಬರು ಇರ್ತೀವಿ. ಇಬ್ರು ನೋಡ್ತಾ ಇದ್ದೀರ? ದನನೇ ನೋಡ್ತೀವಿ. ಈಗ ನಿಮ್ಮ ಮಗ ಕಂಟಿನ್ಯೂ ಮಾಡ್ತಾರಣ ಮುಂದೆ ಜನ್ರೇಷನ್ಗೆ? ಈಗ ಅದು ಏನು ಮುಂದೆ ವಾತಾವರಣ ಇದ್ದಂಗೆ ಆಗ್ಬೋದು. ನಾವಂತೂ ನಮ್ಮ ತಲೆ ಇರೋವರೆಗೂ ಅಷ್ಟೇ, ಇವನು ಅಷ್ಟೇ ನಡೆಸ್ತಾನೆ ಅಂತ ನಂಬಿಕೆ ಐತೆ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ ನಮಗೆ ತಿಳ್ಸ್ಕೊಟ್ಟಿದ್ದಕ್ಕೆ. ನಿಮ್ಮ ಮಗನ ಮುಂದೆ ತಿಳ್ಕೊತೀವಿ. ಓಕೆ ಅಣ್ಣ. ಬ್ರೋ ನಮಸ್ಕಾರ. ನಮಸ್ಕಾರ ಸರ್. ಬ್ರೋ ನಿಮ್ಮ ಪರಿಚಯ ಮಾಡ್ಕೊಡಿ ಬ್ರೋ. ಸರ್ ನನ್ನ ಹೆಸರು ಭರತ್ ಅಂದ್ಬಿಟ್ಟು, ನಮ್ಮದು ಕಳ್ಬಾಳು ಗ್ರಾಮ, ಜಿಗಣಿ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಓಕೆ ಬ್ರೋ, ನೀವು ಹಳ್ಳಿಕಾರ್ ತಳಿನ ಕಟ್ಟಿದ್ದೀರಾ. ಎಷ್ಟು ಹಸುಗಳು ಓರಿಗಳು ನಿಮ್ಮ ಹತ್ರ ಇದೆ ಬ್ರೋ ಇವಾಗ? ಸರ್ ನಮ್ಮದು ಅವಾಗಿಂದನೂ ನಮ್ಮ ತಾತವರು ಮುತ್ತಾತವ್ರ ಕಾಲದಿಂದನೂ ಕಾಡು ದನ ಇದ್ದವರು, ಮಂದೆ ದನ ಇದ್ವು. ಅವಾಗೆಲ್ಲ ಕಾಡಿಗೆ ಹೋಗೋವು. ಇವಾಗೆಲ್ಲ ಕಾಡಲ್ಲೆಲ್ಲ ರೆಸ್ಟ್ರಿಕ್ಷನ್ಸ್ ಜಾಸ್ತಿ. ಇವಾಗೆಲ್ಲ ಪೆನ್ಸಿಲ್ ಮಾಡಿ ಟ್ರೆಂಚ್ ಹೊಡೆದ್ಬಿಟ್ಟಿದ್ದಾರೆ. ಕಾಡಿಗೆ ಬಿಡೋಕ್ಕಾಗಲ್ಲ ದನನ, ಕಾಡಿಗೆ ಒಂದು ಹೋಗಲ್ಲ. ಇವಾಗ ಎಲ್ಲಿದ್ರು ಎಲ್ಲ ಇಲ್ಲೇ ಬೈಲಲ್ಲಿ ಲೆವೆಟ್ ಮೇಲೆ ಬಿಟ್ಕೊಂಡು ಮೇಯ್ಸೋದು. ಇವಾಗ ಒಂದು 12-13 ರಾಸ್ ಬರ್ಬೋದು. ಎಲ್ಲ 12-13 ಇದೆ ಕರುಗಳು ಎಲ್ಲ ಸೇರಿ. ಹೆಣ್ಣಸನ್ನು ಸಾಕಿದ್ದೀರಾ? ಹಾಂ, ಮೇನ್ ಇಂಟೆನ್ಷನ್ ಬಂದು ನಂದು ಬ್ರೀಡಿಂಗ್ ಪರ್ಪಸ್. ಅಂದರೆ ಬ್ರೋ ಇವಾಗ ನೀವು ಸ್ಟಡ್ ಬುಲ್ಲು ಸಾಕಿದ್ದೀರಾ ಬ್ರೋ? ಹಾಂ, ಸ್ಟೆಡ್ ಬುಲ್ ಅಂದರೆ ನಮ್ಮ ಹತ್ರ ದನ ಬರಲ್ಲ. ಇವಾಗ ದನ ಬರಲ್ಲ. ಮೊದಲು ನಮ್ಮ ಒಂದು 20 ವರ್ಷದ ಮುಂಚೆ ಇಲ್ಲಿ ಒಂದು ಕಮ್ಮಿ ಅಂದ್ರೆ ದಿನಕ್ಕೆ ಒಂದು 5-6 ಬರೋವು ಅಂದರೆ ನಮ್ಮ ತಂದೆಯವ್ರ ಇದರಲ್ಲಿ ಇದ್ದಾಗ. ಆಮೇಲೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳಾಗೋದು. ನಮ್ದು ಏನಂದರೆ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ 1 ಕಿಲೋಮೀಟ್ರು ಡಿಫ್ರೆನ್ಸ್ ಇಲ್ಲ. ಬ್ರೋ ಜಿಗಣಿ ಇಂಡಸ್ಟ್ರಿ ಓರಿ ಎಲ್ತಂದ್ರೆ ಬ್ರೋ ಇದು ಎಷ್ಟೆಲ್ಲ ಐದು ಸ್ವಲ್ಪ ತಿಳಿಸ್ಕೊಡಿ ಬ್ರೋ. ಸರ್ ಇದು ದಾಸರಳ್ಳಿ ವೆಂಕಟಪ್ಪರ ಓರಿಗೆ ಹುಟ್ಟಿರೋದು ಕರ. ಬ್ರೋ ನೀವು ಒಂದು 5 ತಿಂಗಳಿಂದ ವಿಡಿಯೋ ಮಾಡಿದ್ರಿ. ಅವಾಗ ಸಣ್ಣ ಕರ ಇದ್ದು. ಆಮೇಲೆ ಈ ಕರನ ಅವರು ಅಲ್ಲಿ ಇದು ಕೊಟ್ಟಿದ್ರು ಕನಕಪುರದ ಹತ್ರ. ಕನಕಪುರದಿಂದ ಹೊಸದುರ್ಗ ಶಿವಣ್ಣ ಕ್ಯಾಟಲ್ಸ್ ಆಫ್ ಇಂಡಿಯಾ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅವ್ರ ಹತ್ರ ಬಂದಿತ್ತು. ಅವ್ರ ಹತ್ರ ಬಂದಾಗ ನಾನು ಕೇಳಿದ್ದೆ ಅವ್ರನ್ನ ಒಂದು ಯಾವ್ದಾನ ಒಳ್ಳೆ ಕರು ಕೊಡ್ಸೋಣ ಅಂತ. ಮೊದಲೆಲ್ಲ ಕೊಡ್ಸೋರು ನಮ್ಗೆ ಅವತ್ತಿಂದ ಕ್ಲೋಸು. ಹಂಗಾಗಿ ಅವ್ರು ಹೇಳಿದ್ರು ಹಿಂಗೆ ಬಂದೈತೆ ತೊಗೊಂಡೋಗಂದ್ರು. ಆಮೇಲೆ ಅವ್ರ ಹತ್ರದಿಂದ ನಾನು ತಗೊಬಂದೆ. 1-2.5 ತಿಂಗಳಾಯ್ತು. ಹಿಂಗುಡಿಲಿ ಮೆರವಣಿಗೆ ಮಾಡೋಣ ಅಂತ ಸಾಕ್ತಾ ಇದ್ದೀನಿ. ಅಲ್ಲಿ ಮೆಜಾರಿಟಿ ಬಂದಾಗ ಕೊಟ್ಬಿಟ್ಟು ಇನ್ನು ಇನ್ನು ಈ ವರ್ಷನೂ ಅಲ್ಲಾಗಲ್ಲ ಇದು. ಇನ್ನು ಈ ವರ್ಷನೂ ಅಲ್ಲಾಗಲ್ಲ ಇದೆ. ಓಕೆ, ಏನು ಹೆಸರಿಕ್ಕಿದ್ದೀರಾ ಬ್ರೋ ಇದಕ್ಕೆ ನೀವು? ನಾನು ಇದಕ್ಕೆ ಗರುಡ ಅಂತ ಹೆಸರಿಕ್ಕಿದ್ದೀರಾ. ಅದು ನಿಮ್ಮ ಚಾನಲಲ್ಲೇ ಫಸ್ಟ್ ಹೇಳ್ತಾ ಇರೋದು, ಗರುಡ ಅಂತ. ಬ್ರೋ ಇದೆಲ್ಲ ಚೆನ್ನಾಗೈತೆ ಬ್ರೋ? ಎಲ್ಲ ಚೆನ್ನಾಗಿದೆ, ನೋಡ್ಬೋದು ನೀವೇ. ಓಕೆ, ಉದ್ದಪ್ಪನ್ನ ಆಗ್ಲಿ ಕೊಡ್ತೀರಾ? ಇಲ್ಲ ಅಂದ್ರೆ ಈಗ ಎತ್ಗೂ ಆಗುತ್ತಾ? ಇದು ಎತ್ಗೂ ಆಗುತ್ತೆ, ತೊಡೆ ಓಡಿಸಿದ್ರೆ ಒಳ್ಳೆ ಬಣ್ಣನ ಬರುತ್ತೆ, ಒಳ್ಳೆ ಶೋಕ್ ಎತ್ತೂ ಆಗುತ್ತೆ. ಆದ್ರೆ ಎತ್ತಿಗಿಂತ ಬಿತ್ತನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಜಾತಿ ಒಳ್ಳೇದು, ಒಳ್ಳೆ ಬಣ್ಣ ಐತೆ, ಆಮೇಲೆ ಒಳ್ಳೆ ಪನ್ನ ಐತೆ, ಇಲ್ಲಿಂದ ಇಲ್ಲಿಗೆ ಒಳ್ಳೆ ಪನ್ನ ಐತೆ. ಆಮೇಲೆ ಹಿಂದೆಗಡೆ ನೀವು ನೋಡ್ಬೋದು ಒಳ್ಳೆ ಪಂಚಮಿ ಐತೆ, ಒಳ್ಳೆ ಕುಂಡಿ ಇದೆ, ಗೆಣ್ಣು ಎಲ್ಲ ಚೆನ್ನಾಗೈತೆ, ಕಂಬ ಗಿಂಬ ಎಲ್ಲ ಜೋರಾಗೈತೆ. ಇದು ಇದ್ರ ಅಪ್ಪ ಯಾರು ಬ್ರೋ? ದಾಸರಳ್ಳಿ ಡಾನ್ ವೆಂಕಟಪ್ಪರವರಿಗೆ ಹುಟ್ಟಿರೋದು ಇದು. ಎಲ್ಲ ಅಮ್ಮಮ್ಮ ಅಂದ್ರೆ 1 ವರ್ಷ ಏಜ್ ಇರ್ಬೋದು, ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. 1 ವರ್ಷ ಒಳಗೆ ಅವ್ರು ಹೇಳಿದ್ರು ಒಂದು 10-11 ತಿಂಗಳು ಕರ ಅಂತ ವೆಂಕಟಪ್ಪ ಅವ್ರು ಹೇಳಿದ್ರು. ಅವರೇ ಫೋನ್ ಮಾಡಿದ್ರು, ಕೇಳಿದ್ರು. ನಾನು ಇನ್ನ ಕೊಡಲ್ಲ, ಬಿತ್ತನೆಗೆ ಕೊಡೋದು ಇದನ್ನ. ಅಲ್ಲ ಅದಕ್ಕೆ ಅಲ್ಲಾಗ ಗಂಟ ಇಟ್ಕೊಂಡು ಕೊಡೋದು. ಇದು ಬ್ರೋ ಈಗ ಮೇವೆಲ್ಲ ಏನು ಕೊಡ್ತಾ ಇದ್ದೀರಾ ಇದಕ್ಕೆ? ಮೇವೆಲ್ಲ ಇದಕ್ಕೆ ನಾನು ಜೋಳನೂ ರವೆ ನುಚ್ಚೋಡಿಸ್ಬಿಟ್ಟು ಗಂಜಿ ಮಾಡಿಬಿಟ್ಟು ಆ ಗಂಜಿ ಮಾತ್ರ ಕೊಡ್ತೀನಿ. ಅದಕ್ಕೆ ಸ್ವಲ್ಪ ರವೆ ಬೂಸ ಕಳ್ಳೆ ಒಟ್ಟು ಹಾಕ್ಬಿಟ್ಟು ಮೇವು ಅದು ಬಿಟ್ಟರೆ ಇನ್ನು ಹಸಿಮೇವು ಇಲ್ಲಾಂದರೆ ಒಣಲ್ಲು ರಾಗಿ ಹುಳು ತಿನ್ಕೊಂಡಿರ್ತಾರೆ. ಇಬ್ರು ಹಂಗೆ ಇದು ಜೋಡಿ ಮಾಡಿದ್ರಲ್ಲ, ಇದು ಕೂಟದ ಬಗ್ಗೆ ಆದರೂ ಸ್ವಲ್ಪ ತೋರಿಸ್ಕೊಡಿ ಬ್ರೋ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಸ್ಕೊಡಿ ಬ್ರೋ. ಇದು ಬಂದು ನಮ್ಮ ಮನೆಯಲ್ಲೇ ಹುಟ್ಟಿದ್ದು. ಈ ಮಾರ್ಚ್ ಬರುತ್ತಲ್ಲ, 25th ಮಾರ್ಚು, ಆ ಮಾರ್ಚ್ಗೆ ನೆಕ್ಸ್ಟ್ ಬರೋ ಮಾರ್ಚ್ಗೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಇದು ಬಸ್ತಿವರಿ ಮಗಳು ಇದು ಇಲ್ಲಿ ಕನಕಪುರದ ಹತ್ರ ಕೃಷ್ಣೇಗೌಡನ ದೊಡ್ಡಿ ಅಂತ ಐತೆ, ಅಲ್ಲಿ ಕೃಷ್ಣಪ್ಪ ಅವ್ರಂತ ಓರಿ ಕಟ್ತಾರೆ. ಯಗ್ನೂರಿಂದ ಒಂದು ಕರ ತಂದಿದ್ರು ಅವರು, ಹಳೆ ಓರಿ, ಇವಾಗ ಮುದಿ ಆಗ್ಬಿಟ್ಟಿದೆ. ಅಲ್ಲಿ ಬ್ಲಡ್ ಲೈನ್ ಚೆನ್ನಾಗೈತೆ ಅಂದ್ಬಿಟ್ಟು ಬಸ್ತಿ ಮಗಳನ್ನ ಅಲ್ಲಿ ಕೊಡ್ಸಿದ್ದೆ. ಅದು ಕೊಟ್ಟಿರೋದು ಹೆಣ್ಗರು. ಇದು ಇದಕ್ಕೆ ವರ್ಷದ ಮೇಲೆ ಒಂದು 4-5 ತಿಂಗಳು ಆಗೈತೆ ಅಷ್ಟೇ. ಇವಾಗ ಕ್ರಾಸಿಂಗ್ ಯಾವಾಗ ಬರುತ್ತೆ? ಇನ್ನ 2 ಗಂಟ ಕೊಡ್ಸಲ್ಲ. ಮೆಜಾರಿಟಿ ಬಂದ್ರೆ ಬಂದ್ಬಿಡ್ಬೋದು ಈ ಸಂಕ್ರಾಂತಿ ಹಬ್ಬ ಕಳ್ಕೊಂಡು. ಎಲ್ಲ ಚೆನ್ನಾಗಿ ಹುಟ್ಟೈತೆ ಬ್ರೋ. ಇದು ಬಸ್ತಿವರೆ ಮಗಳು ಹೆಂಗ್ ಹುಡ್ತಾವ ಹಂಗೆ ಹುಡ್ಕೋದು. ಸಣ್ಣ ಕೊಂಬು, ಸಣ್ಣ ಬುರ್ಡೆ, ರೇಕ್ ಒಂದು ಬಿದ್ದಿಲ್ಲ ಮುಂದೆ ಕಡೆ, ತಗೊಂಡೈತೆ. ಏನು ನೋಡ್ಬೋದು, ಕೊಳ್ಳಾಗ್ಲಿ, ಎದೆ ಆಗ್ಲಿ, ಕಂಬ ಆಗ್ಲಿ, ಗೆಣ್ಣಾಗ್ಲಿ, ಉದ್ದಪ್ಪನ್ನ ಆಗ್ಲಿ, ಜಾತಿನಲ್ಲಾಗ್ಲಿ ಎಲ್ಲದ್ರಲ್ಲೂ ಚೆನ್ನಾಗೈತೆ. ಹೆಣ್ಣಸಗಳು ಯಾಕೆ ಕೇಳಿದ್ರು ಕೊಡಲ್ಲ ಬ್ರೋ? ಕೊಡಲ್ಲ, ಹೆಣ್ಣಸಗಳು ಕೊಡಲ್ಲ. ಇದರಲ್ಲೆಲ್ಲ ಕರ್ಗ್ಲಾಕ್ಸ್ಬೇಕಂತ ಮೇಂಟೈನ್ ಮಾಡ್ತಾ ಇರೋದು.
ಬರೀ ಏನೋ ಅಕಸ್ಮಾತ್ ಈ ಕ್ರಾಸಿಂಗ್ ಬಂದ್ರೆ ನೀವು ಯಾವ ಓರಿ ಬೇಕೋ ಅದು ನೀವೇ ಕರ್ಕೊಂಡು ಹೋಗ್ತೀರಾ? ನಾವೇ ಕರ್ಕೊಂಡು ಹೋಗ್ತೀವಿ. ಇವಾಗ ನಮ್ಮ ಕಡೆ ನಮ್ಮ ಸರೌಂಡಿಂಗ್ ಎಲ್ಲೂ ಓರಿ ಇಲ್ಲ. ಇದ್ದಾವೆ ಅಂದ್ರೆ ನಮಗೆ ಅಂತ ಕ್ವಾಲಿಟಿ ಓರಿಗಳು ಎಲ್ಲೂ ಇಲ್ಲ. ರಾಮನಗರ ಎಲ್ಲಾಗುತ್ತೋ ಅಲ್ಲಿ. ಇವಾಗ ನಾನು ಎಲ್ಲಾ ಕಡೆನೂ ಬಿಡಿಸ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಅಲ್ಲ. ಎಲ್ಲ ಓರಿಗಳಿಗೂ ಕರ್ಕೊಂಡೋಗಿ ಬಿಡಿಸಿದ್ದೀನಿ. ಬರೀ ನೀವು ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಖರ್ಚು ಬೀಳುತ್ತೆ ನಿಮಗೆ? ಕರ್ಕೊಂಡೋದೆಲ್ಲ ಒಂದು 5,000 ಬೇಕಾಗುತ್ತೆ. ಯಾಕೆ ಅದರಲ್ಲೂ ನಮ್ದು ಇಂಡಸ್ಟ್ರಿಯಲ್ ಏರಿಯಾ ಬೇರೆ. ಟ್ರಾನ್ಸ್ಪೋರ್ಟೇಷನ್ ಗಾಡಿಗಳು ಕೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಒಂದು 50 kg ಬಾಕ್ಸ್ ಹಾಕೊಂಡು ಹೋಗೋದಕ್ಕೆ 2,000-3,000 ಕೊಟ್ಬಿಡ್ತಾರೆ. ಅದರಲ್ಲಿ ಈ ಹಸುಗಳನ್ನ ಹಾಕೊಂಡು ಹೋಗೋಕ್ಕೆ ಬರಲ್ಲ ಜಾಸ್ತಿ ಜನ. ಏನೋ ಯಾರೋ ಒಬ್ರು ಪರ್ಮನೆಂಟ್ ಆಗಿದ್ದಾರೆ, ವೀರೇಶ್ ಅಂದ್ಬಿಟ್ಟು. ಪಾಪ ಅವರು ಬಂದು ರಾಯಚೂರು ಕಡೆಯವರು. ಅವ್ರು ಫೋನ್ ಮಾಡಿದ ತಕ್ಷಣ ರಾತ್ರಿ ನಾವು ಬೆಳಗಿನ ಜಾವ ಬಿಟ್ಬಿಡ್ತೀರಿ. ರಾತ್ರಿ ಇವತ್ತು ಬಂದಿದ್ರೆ ಓರಿಗೆ ಬೆಳಗಿನ ಜಾವ ಓರಿಗೆ ಕೊಡ್ಸ್ಬೇಕಂದ್ಬಿಟ್ಟು 4 ಗಂಟೆಗೆ ಫೋನ್ ಮಾಡಲಿ 3 ಗಂಟೆಗೆ ಫೋನ್ ಮಾಡಲಿ ಬಂದು ನಮ್ಗೆ ಕರ್ಕೊಂಡು. ಓಕೆ ಬರೀ ಇದೀಗ ಆಟೋ ಈಟಿಗೆ ಹಾಕೊಂಡು ಹೋಗ್ತಿರಲ್ಲ, ನಿಲ್ತೈತೆ ಅಲ್ಲಿಂದ ಬರೋದು ನಮಗೆ? ನನ್ನ ಹತ್ರ ಯಾವ್ದು ಫೇಲ್ಯೂರ್ ಆಗಿಲ್ಲ ಇದುವರೆಗೂ. ಗಾಡಿ ಬರ್ತೈತೆ ನನ್ನ ಹತ್ರ ಯಾವ್ದು ಫೇಲ್ಯೂರ್ ಆಗಿಲ್ಲ. ಇವಾಗೆಲ್ಲ ಕೊಡ್ಸ್ಕೊಂಡಿರೋದೆಲ್ಲ ನಾನು 2 ಆರ್ ಬಿಡ್ಸೋದು. ಹೋಗಿ ಕಟ್ಟಾಕಿ ಒಂದು 1/2 hour ಕಟ್ಟಾಕ್ತೀನಿ. ಕಟ್ಟಾಕ್ಬಿಟ್ಟು ಆಮೇಲೆ 1 hour ಬಿಡಿಸ್ತೀನಿ. ಒಂದು 10 ನಿಮಿಷ ಬಿಟ್ಕೊಂಡು ಇನ್ನೊಂದು 1 hour ಬಿಡಿಸ್ಬಿಟ್ಟು 2 hour ಬಿಡಿಸ್ಬಿಟ್ಟು ನಾನು ತಂಡಿ ಮಾಡಿ ಇಡ್ಕೊಂಡು. ಸರಿ ಸರಿ ಬ್ರೋ, ಕಟ್ಟಿ ಬ್ರೋ. ಇದು ಬ್ರೋ ಈ ಕರು ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಬ್ರೋ. ಬ್ರದರ್ ಇದು ನಾನು ತಂದು 1 ತಿಂಗಳಾತ ಬರ್ತಾ ಇದೆ. ಇದು ಅಜ್ನಳ್ಳಿ ಮೂರ್ತಿ ಅಣ್ಣವ್ರು ಇದ್ದಾರಲ್ಲ, ಅವ್ರವ್ರಿಗೆ ಹುಟ್ಟಿದ್ದು ಕರ. ಇದು ಕೋಳ್ಮಾರ್ ಕುಪ್ಪೆ ಕಿರಣ್ ಅಂದ್ಬಿಟ್ಟು ಅವ್ರ ಮನೇಲಿತ್ತು. ಹಿಂಗೆ ನೋಡ್ಬಿಟ್ಟು ಹಿಂಗೆ ನಮ್ಮ ಫ್ರೆಂಡು ತೇಜಸ್ ಅಂತ ಇದ್ದಾರೆ, ಅವ್ರು ಕಲ್ಸ್ಕೊಟ್ರು. ನೋಡಿದೆ, ಇಷ್ಟ ಆಯಿತು. ಒಳ್ಳೆ ಉದ್ದಾಪನ್ನ ಹೆಣ್ಗರು. ನಮ್ಮದು ಮೇನ್ ಇಂಟೆನ್ಷನ್ ಬಂದು ಬ್ರೀಡಿಂಗ್ಗೆ ಅಲ್ಲ. ಬ್ರೀಡಿಂಗ್ಗೆ ಒಳ್ಳೆ ಕರು ಸಿಗುತ್ತೆ, ಒಳ್ಳೆ ಚಕ್ಲ ಇದೆ, ಒಳ್ಳೆ ಕಂಬ, ಒಳ್ಳೆ ಮೂಳೆ, ಮೇಯ್ನಾಗಿ ಒಳ್ಳೆ ಚರ್ಮ, ತೆಳು ಚರ್ಮ ಸಿಲ್ಕ್ ಇದ್ದಂಗಿದೆ ಎಲ್ಲ. ಅಮ್ಮಮ್ಮ ಅಂದರೆ ಒಂದು 3 ತಿಂಗಳು ಕರ. ಇದು ತಾಯಿ ಹತ್ರ ಹಾಲಿಲ್ಲ, ತಾಯಿ ಇದನ್ನ ಹೊಂದಿಸ್ಕೊಂತ ಇಲ್ಲ. ಹಂಗಾಗಿ ಅವರು ಬರೀ ಕರ ಮಾತ್ರ ಕೊಟ್ಟರು. ನೋಡ್ಬೋದು ಉದ್ದಾಪನ್ನ ಆಗಲಿ ಚೆನ್ನಾಗಿ ತಗೊಂಡೈತಿ ಬ್ರೋ. ಓರಿ ಆಗಿದ್ರೆ ಇರ್ಲಿ, ಎಲ್ಲವೂ ಓರಿ ಆಗಕ್ಕಾಗಲ್ಲ. ಇದು ಬ್ರೋ ಏನು ಇದನ್ನ ನೀವು ನೆಕ್ಸ್ಟ್ GKVK ಕರ್ಕೊಂಡು ಹೋಗಿದ್ದೀರೋ? GKVKಗೆ ಮೊನ್ನೆ ಗಾಂಧಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ನಡೀತಲ್ಲ, ಆ ಕೃಷಿ ಮೇಳದಲ್ಲಿ ಇದನ್ನ ಪಾರ್ಟಿಸಿಪೇಟ್ ಮಾಡಿದ್ದೆ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಜನನು. ನನಗೆ ಅಲ್ಲಿ ಕೃಷಿ ಮೇಳಗೆ ಎಂಟ್ರಿ ಆಗೋಕ್ಕೆ ಹೆಲ್ಪ್ ಮಾಡಿದ್ದಂದ್ರೆ ನಮ್ಮ ಇಲ್ಲಿ ಹಳೆಹಳ್ಳಿ ಮಹೇಶ್ ಅಂತ ಇದ್ದಾರೆ. ಅವರು ಪ್ರಗತಿಪರ ರೈತ ಪ್ರಶಸ್ತಿ ಅವಾರ್ಡ್ ಆಗಿದೆ. ಆಮೇಲೆ ಸ್ಟೇಟ್ ಲೆವೆಲ್ ಗಂಟ ಹೋಗಿದ್ದಾರೆ ಅವರು. ಒಳ್ಳೆ ಎಜುಕೇಶನ್ ಮಾಡಿ ವ್ಯವಸಾಯನೇ ಮಾಡ್ತಾ ಇದ್ದಾರೆ. ಇದರಿಂದ ಸಹಾಯದಿಂದ ಹಳೆಹಳ್ಳಿ ಮಹೇಶ್ ಅಂದ್ಬಿಟ್ಟು ಅವರು ಒಂದ್ ಜೊತೆ ಎತ್ತಾಕಿದ್ರು ಅಲ್ಲಿ ಕೃಷಿ ಮೇಳಕ್ಕೆ. ಅವ್ರನ್ನ ಕೇಳ್ದೆ ನಾನು, ಅಣ್ಣ ನನ್ನ ಹತ್ರನೂ ಒಳ್ಳೆ ಕರು ಇದೆ ನೋಡಿ ಅಂತ. ಆಮೇಲೆ ಅವ್ರಿಗೆ ಕೊಂಡು ಬಾಪ್ ಹಾಕೊಂಡು ಅಂತ ಅವರು ನನಗೆ ಕೃಷಿ ಮೇಳದಲ್ಲಿ ಕರ್ಕೊಂಡೋಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಓಕೆ ಬ್ರೋ, ಈಗ GKVKಗೆ ನಾವು ನಮ್ದು ಹಸುನ ಕರುನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಏನ್ ಪ್ರೊಸೆಸ್ ನಿಮ್ಗೆ ಸ್ವಲ್ಪ ತಿಳಿಸ್ಬೋದಾ? ನಾನು ತಿಳ್ಕೊಂಡಿರೋ ಪ್ರಕಾರ ಅಲ್ಲಿ 1 ತಿಂಗಳು ಮುಂಚೆನೆ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತಗೋಬೇಕು. ಅಪ್ಲಿಕೇಶನ್ ಅಲ್ಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ಸಬ್ಮಿಟ್ ಮಾಡಿ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಆಮೇಲೆ ಅದು ನಾವು ತಗೊಂಡೋಗೋ ಪ್ರಾಪರ್ಟಿಯಿಂದ ಯಾವುದೇ ಡ್ಯಾಮೇಜ್ ಆದ್ರೂ ಅದು ನಮ್ಮ ಜವಾಬ್ದಾರಿ. ಈಗ ನಾವು ಹಸು ತಗೊಂಡೋಗ್ತಿದ್ರೆ ಗುದ್ದಿಗಿದ್ದು ಯಾರು ಮಾಡೋದು ನಮ್ಮ ಜವಾಬ್ದಾರಿ. ಅದಕ್ಕೆಲ್ಲ ಮೊದಲೇ ರಿಸ್ಟ್ರಿಕ್ಷನ್ಸ್ ಕಂಡೀಷನ್ಸ್ ಇರುತ್ತೆ, ಅದಕ್ಕೆಲ್ಲ ನಾವು ಸಿಗ್ನೇಚರ್ ಹಾಕಿರ್ತೀರಿ. ಆಮೇಲೆ ಅಲ್ಲಿ ಪ್ರೊಸೀಜರ್ಸ್ ಪ್ರಕಾರ ಇಷ್ಟು ಅಮೌಂಟ್ ಅಂತ ಇಷ್ಟಕ್ಕಿಷ್ಟು ಅಂತ ಸ್ಟಾಲ್ಗೆ ಇದೆ ಅಮೌಂಟ್. ಅದು ಕೊಟ್ಟು ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ ಬ್ರೋ, ಈಗ ಅದು ಸೆಲೆಕ್ಟ್ ಮಾಡಬೇಕು. ಅವರು ನಮ್ಗೆ ಅಲ್ಲಿ ಫೋಟೋ ಕಳಿಸಿ ಸೆಲೆಕ್ಟ್ ಆದರೆ ಮಾತ್ರ ಕರೆಯೋದು? ಸೆಲೆಕ್ಟ್ ಆದ್ರೆ ಅಂತಲ್ಲ, ಅಪ್ಲಿಕೇಶನ್ ಹಾಕಿ ನಾವು ಅಮೌಂಟ್ ಕಟ್ಟಿದ್ರೆ ಮಾಡ್ಕೊಂತಾರೆ. ಅಂದ್ರೆ ಎಲ್ಲ ಸ್ವಲ್ಪ ಜಾಸ್ತಿ, ಅದು ಸಮುದ್ರ ಇದ್ದಂಗೆ, ಬೆಲೆ ಜಾಸ್ತಿ, ಸಮುದ್ರ ಇದ್ದಂಗೆ. ಓಕೆ ಬ್ರೋ, ಕಟ್ಟಿ ಬ್ರೋ. ಬೇರೆ ಹಸುಗಳೆಲ್ಲ ತೋರಿಸಿರೋ ಹಂಗೆ ಕೊಡಿ ಬ್ರೋ. ಅದರ ಇದು ನಮ್ಮ ಬಸ್ತಿ ಓರಿ ಸುತ್ತ ಬಲರಾಮ ಇದ್ದಲ್ಲ, ಮಗಳು ಬ್ರೋ. ಅವಾಗ ಅದು ಇದ್ರ ಮಗಳ? ಇದು ಇದ್ರ ಮಗಳೇ, ಫಸ್ಟ್ನೇ ಮಗಳು. ಇವಾಗ ಅಯ್ಯಗ್ರಿ ಕುಂಟೋರಿ ಇತ್ತಲ್ಲ ಉಳ್ಳಿ ಚಿಕ್ಕಣ್ಣವ್ರ ಹತ್ರ, ಆ ಊರಿಗೆ ಹುಟ್ಟಿರೋ ಕರು. ಈ ಸರಿನೂ ಹೆಣ್ಗರು. ಈ ಸರಿ ಹೆಣ್ಗರು. ಇದೇನು ಬ್ರೋ, ಹೆಂಗೆ ಹಸ ಇದು? ಹಾಲು ಎಷ್ಟು ಲೀಟ್ರ್ ಕೊಡುತ್ತೆ ಬ್ರೋ? ಹಾಲು ನಾನು ಇದುವರೆಗೂ ಕರೆದಿಲ್ಲ. ಹಾಲು ಕಮ್ಮಿನೇ ಸ್ವಲ್ಪ. ಎಲ್ಲ ಕರುಗಳಿಗೆ ಬಿಟ್ಬಿಡ್ತೀನಿ. ಎಂತೆಂತ ಕರ ಇದು? ಎಷ್ಟು ಸೂಲ್ ಆಗೈತಿ ಇದು? 2ನೇ ಸೂಲು. ಇವಾಗ ಇದು ಹೆಣ್ಗಡ್ಸ್, ಅದನ್ನು ಈ ಸರಿನೂ ಹೆಣ್ಗರು ಒಳ್ಳೆ ಕರು ಹಾಕಿದೆ. ಒಳ್ಳೆ ಹೆಣ್ಗರುಗಳು ಹಾಕೈತೆ. ಹಾಲು ಕುಡಿಸ್ತದ ಬ್ರೋ? ಹಾಲು ಕುಡಿಸ್ಕೊಂಡು ಇವು ಕರಿಗೆ ಸಾಕಾಯ್ತದೆ? ಕರಿಗೆ ಸಾಕಾಗುತ್ತೆ ಅಷ್ಟೇ, ಕರಿಗೆ ಸಾಕಾಗುತ್ತೆ. ಬರೀ ಹೆಂಗ್ ಬ್ರೋ, ಇವು ಎಲ್ಲ ಏನು ರಾಂಗ್ ಏನು ಮಾಡೋದು ನಿಮ್ಮ ಯಾವ ಹೊಸಗಳು? ನಮ್ಮ ಯಾವ ಗಲಾಟೆ ಮಾಡಲ್ಲ. ಗಲಾಟೆ ಮಾಡೋದು 1-2 ಇದಾವೆ.
ಅವನ್ನ ಹುಷಾರಾಗಿ ನೋಡಿ ಇಟ್ಕೊಂತೀರಿ ನಾವೇ ಹೊಸಬ್ರು ಯಾರು ಮುಟ್ಟಕ್ಕೆ ಅಟ್ಬಿಡ್ತೀರಾ ಬ್ರೋ ಕಾಡ್ಗಿವೆಲ್ಲ? ಕಾಡ್ ಗಟ್ಟಲ್ಲ, ನಮ್ಮ ಹತ್ರ ಒಬ್ರು ಲೇಬರ್ ಇದ್ದಾರೆ. ಲೇಬರ್ ಇದ್ದಾರಾ? ಅಂದ್ರೆ ಅವರು ಲೇಬರ್ ಅನ್ನೋದಕ್ಕಿಂತ ನಮ್ಮ ಮನೆಯವ್ರೆ, ಓಕೆ. ಅವರು ಮೇಯ್ಸ್ಕೊ ಬರ್ತಾರೆ. ಮೇಯ್ಸ್ಕೊ ಬರ್ತಾರೆ, ಜೊತೆಗೆ ಸುಮ್ಮನೆ ಇರ್ತಾರೆ. ಜೊತೆಗೆ ಸುಮ್ಮನೆ ಇದ್ದು ಅಂದ್ರೆ ನಾವು ದೊಡ್ಡ ಹಸುಗಳು ಒಂದ್ 2 ಕಟ್ ಹಾಕ್ತಿರಿ, ಇನ್ನು ಕರುಗಳು ಕಟ್ಸ್ಕರುಗಳು ಎಲ್ಲ ಬಿಟ್ಬಿಡ್ತೀರಿ, ಅದ್ರಿಂದ ಮೇಯ್ಕೊಂಡಿರ್ತವೆ. ಜಾತಿ ಕುಲ ಇದು. ಅಂದ್ರೆ ಜಾತಿ ಹೆಸಗೊಳ್ತಾರೆ, ಒಳ್ಳೆ ಕರ ಬೀಳ್ತವೆ. ಒಳ್ಳೆ ಕರ ಬೀಳ್ತಾವಂತ. ನೀವು ಮಕ ನೋಡ್ಬೋದು, ಬೇರೆ ಇನ್ನೇನು ಬೇಕಾಗಲ್ಲ. ಬಸ್ತಿವರಿ ಮಕ್ಳು ನೀನ್ ಹೇಳೋದೇ ಬೇಡ, ಮಕ ನೋಡ್ಬೋದು, ನಿಂತಿರೋ ಸ್ಟೈಲ್ ನೋಡ್ಬೋದು. ಹೌದು. ಕೊಳ್ಳಲ್ಲಾಗ್ಲಿ, ಉದ್ದಪ್ಪನಾಗ್ಲಿ ನೋಡ್ಬೋದು. ಇವತ್ತು ಓರಿಗಳು ಈ ಲೆಕ್ಕಾಚಾರದಲ್ಲಿ ಒಂದೊಂದ್ ಹತ್ರ ಇರಲ್ಲ. ಆ ಲೆಕ್ಕಾಚಾರದಲ್ಲಿ ಎಸ್ ಅದೇ. ಇವಾಗ ಇದ್ರ ಮಗಳು ಇನ್ನೊಂದು ಇದೆ ಬ್ರೋ, ಅದನ್ನು ತೋರಿಸಿ ಬ್ರೋ. ಇದು ಕಟ್ಟಿ ಬ್ರೋ, ಅದ್ರ ಮಗಳನ್ನ ತೋರಿಸಿ ಇಲ್ಲಿ ಬ್ರೋ. ನಿಲ್ಸ್ಕೊಂತೀನಿ ಕ್ಲೀನ್ ಈ ಕಡೆ ಕಟ್ರಿ. ಇದು ತೋರಿಸಲ್ಲ, ಅದ್ರ ಮಗ, ಇದು ಮಗಳು, ಅದ್ರ ಮಗಳು ಬಸ್ತಿ ಓರಿ ಮಗಳಿದೆಯಲ್ಲ ಬ್ರೋ, ಅದ್ರ ಮಗಳು 2ನೇ ಸೋಲ್ದು ಕರ ಇದು. ನಾನು ಇದನ್ನ ಅಯ್ಯಗ್ರೀವನ್ ಕೊಡ್ಸಿದ್ದೆ. ಅಯ್ಯಗ್ರೀವ ಅಂದ್ರೆ ಬ್ರೋ ಇದು ಹುಳಿ ಚಿಕ್ಕಣ್ಣವ್ರ ಹತ್ರ ಇತ್ತಲ್ಲ, ಹುಳಿ ಚಿಕ್ಕಣ್ಣವ್ರ ಹತ್ರ ಇತ್ತಲ್ಲ ಕುಂಟೋರಿ, ಆ ಓರಿಗೆ ಕೊಡ್ಸಿದ್ದೆ. ಹೆಣ್ಗರು ಒಂದು 16-17 ದಿನ ಆಗಿದೆ ಇವತ್ತಿಗೆ. 17 ದಿನ ಆಗಿದೆ. ಇದು ಪುಕ್ಕ ಎಲ್ಲ ಸ್ವಲ್ಪ ಕೋತಿ ಕಾಯಿಲೆ ಅಂತಾರೆ ನಮ್ಮ ಕಡೆ ಇದನ್ನ. ಈ ಪುಕ್ಕ ಎಲ್ಲ ಸ್ವಲ್ಪ ವಿಟಮಿನ್ ಕ್ಯಾಲ್ಸಿಯಂ ಕಮ್ಮಿ ಇರೋದ್ರಿಂದ ಸ್ವಲ್ಪ ಎಲ್ಲ ಉದ್ರೋಗಿದೆ. ಬರುತ್ತೆ, ಇದೆಲ್ಲ ಏನ್ ತೊಂದ್ರೆ ಏನಿಲ್ಲ. ಬೇರೆ ಇನ್ನ ಐಬು ಪಾಬು ಅವೆಲ್ಲ ಏನಿಲ್ಲ. ಅದ್ರಪ್ಪ ಚೆನ್ನಾಗೈತೆ ಬ್ರೋ, ಇದು ಒಳ್ಳೆ ನೋಡ್ಬೋದು. ಬಸ್ತಿ ಬ್ಲಡ್ ಲೈನ್ ಅಂದ್ರೆ ನೀವೇ ಹೇಳ್ಬೋದು. ಅದ್ರಪ್ಪ ಏನಿತ್ತು ಅದನ್ನ ಜೆರಾಕ್ಸ್ ಹಾಕೊಂಡಿದ್ದೆ. ಇದು ಅಯ್ಯಗ್ರೀವನ್ ರೇಕು ತಗೊಂಡೈತಲ್ವಾ ಬ್ರೋ? ರೇಕು ತಗೊಂಡಿದ್ದೆ, ಪುಕ್ಕೆಲ್ಲ ಉದ್ರೋಗಿದೆ, ಗಾಯ ಆಗಿರೋದಕ್ಕೆ. ಬೆಳಿಗ್ಗೆ ಮೆಡಿಸಿನ್ ಆಗ್ತಾ ಇದ್ದೀರಾ ಗಾಯಕ್ಕಿಲ್ಲ? ಅದೇ ವಾಸಿ ಆಗುತ್ತಾ? ಇಲ್ಲ, ಟ್ಯಾಬ್ಲೆಟ್ ಹಾಕಿದ್ದೀನಿ, ಆಗ್ತಾ ಇದ್ದೀನಿ. ಮೇಲಾಗುತ್ತೆ, ಅದೇ ಏನ್ ತೊಂದ್ರೆ ಏನಿಲ್ಲ. ಇದೆಲ್ಲ ನಾವು ಸಹಜ ನಾವು ನೋಡಿದ್ದೀರಿ ಸುಮಾರೆಲ್ಲ. ಕೆಲವ್ರು ಅನ್ಕೊಳ್ಳೋದು ಗಂಜಲಾ ಉಯ್ದು ಇದಾಗಿದೆ ಅಂತ. ಗಂಜಲಾ ಉಯ್ದೆಲ್ಲ ಇದು. ಅದೇ ಹಂಗ ಅನ್ಕೊಂಡು ಬಿಟ್ಬಿಡ್ತಾರೆ, ಮಾಮೂಲಿ ಗೊಣಿಚಿ ಊಸ್ಕೊತಾರೆ. ಇದು ಮಂಗನ ಕಾಯಿಲೆ ಅಂತಾರ, ಮಂಗನ ಕಾಯಿಲೆ ಅಂತ. ಪುಕ್ಕ ಎಲ್ಲ ಊಸೋಗುತ್ತೆ, ಆಮೇಲೆ ಬರುತ್ತೆ, ಏನಾಗಲ್ಲ, ಚೆನ್ನಾಗಾಗುತ್ತೆ. ಈಗ ಇನ್ನೊಂದು 15 ದಿನ ಬಿಟ್ಟು ಬಂದ್ರೆ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಹಾಲೆಲ್ಲ ಕುಡಿಸ್ತಾ ಐತ ಬ್ರೋ? ಹಾಲೆಲ್ಲ ಕುಡಿಸ್ಕೊಂಡು ಚೆನ್ನಾಗೈತೆ. ಕರು ಏನು ಹುಷಾರ್ ತಪ್ಪದು ಮಂಕೇನಿಲ್ಲ, ಫುಲ್ ಆಕ್ಟಿವ್ ಆಗಿದೆ. ಚೆನ್ನಾಗೈತೆ ಬ್ರೋ, ನೋಡ್ಬೋದು ನೀವು. ಉದ್ದಪ್ಪನ್ನ ಕಂಬ ಗಿಂಬ ಆಗ್ಲಿ, ಗೆಣ್ಣಾಗ್ಲಿ, ಕೊಳ್ಳಾಗ್ಲಿ, ಮೂತಿ ಆಗ್ಲಿ, ಕಿವಿಗ್ಲಾಗ್ಲಿ. ಈ ಕಿವಿ ಇದೆಯಲ್ಲ, ಈ ತರ ಬಸ್ತಿವರಿ ಏನಂದ್ರೆ ಕಿವಿಗಳೇ ಹಿಂಗೆ ಇರ್ತವೆ, ಕ್ಲೀನ್ ನೋಡ್ಬೋದು. ಓಕೆ ಬ್ರೋ, ಬನ್ನಿ ಬೇರೆ ನೋಡೋಣ. ಚೆನ್ನಾಗೈತೆ ಬ್ರೋ. ಇದು ನಮ್ಮ ಮನೇಲಿ ಹುಟ್ಟಿರೋದೆ, ಇನ್ನೂ ಅಲ್ಲಾಗಿಲ್ಲ. ಒಂದು 2.5 ವರ್ಷ ಆಗೈತೆ. ಇನ್ನ ಓರಿಗೂ ಬಂದಿಲ್ಲ. 2 ವರ್ಷ ಆಗೈತೆ. 2 ವರ್ಷ ಆಗಿಲ್ಲ. ಒಂದು 2 ವರ್ಷದ ಮೇಲೆ 1 ತಿಂಗಳು 2 ತಿಂಗಳು ಆಗೈತೆ ಅಷ್ಟೇ ಮನೆಗೆ ಹುಟ್ಟಿರೋದೆ. ಇದು ನೆಕ್ಸ್ಟ್ ಬ್ರೀಡಿಂಗ್ಗೆ. ಇದ್ರ ಅಮ್ಮದು ಮಿಲ್ಕ್ ಈಲ್ಡ್ ಚೆನ್ನಾಗಿದೆ. ಒಂದು ಟೈಮ್ಗೆ ಏನಿಲ್ಲ ಅಂದ್ರೂ ಕರು ಹಾಕಿದ ವಸ್ತ್ರಲ್ಲಿ ಒಂದು 3-3.5 ಲೀಟ್ರ್ ಹಾಲು ಬರುತ್ತೆ. ಒಂದು ಟೈಮ್ಗೆ 3-3.5 ಲೀಟ್ರ್ ಹಾಲು ಬರುತ್ತಿದ್ದು. ಇಲ್ಲ ಆಂಟಿ, ಮಾಡ್ಕೊಬಂದು ಆಯಿತು. ಇಲ್ಲ ಮಾಡ್ಕೊಬಂದು ಮನೇಲಿ ಹುಟ್ಟಿರೋದೆ. ಮನೆ ಹುಟ್ಟಿರೋದು ಬರೋ. ಯಾವ ಊರಿಗೆ ಕ್ರಾಸಿಂಗ್ ಮಾಡಿಸ್ಕೊಂಡಿರೋದು? ಇದಿಲ್ಲೇ ಮರ್ಲವಾಡಿ ಹತ್ರ ಒಂದು ಓರಿ ಬಂದಿತ್ತು. ಮರ್ಲವಾಡಿ ಹತ್ರ ಅಲ್ಲ, ನಮ್ಮ ಮನೇಲೆ ಒಂದು ಕರ ತಂದಿದ್ದೆ. ಇವಾಗ ಇದೆಯಲ್ಲ ಓರಿ, ಆ ಸ್ಟೇಜಲ್ಲಿ ಒಂದು ಕರ ತಂದಿದ್ದೆ. ಅದಕ್ಕೆ ಬಿಟ್ಕೊಂಡಿದ್ದೆ. ಇದು ನಿಂತಿತ್ತು, ಫಲ ಕರು ಹಾಕಿತ್ತು. ಇದೇ ಹೆಣ್ಗರ ಒಳ್ಳೆ ಚೆನ್ನಾಗಿ ಹುಟ್ಟಿದೆ. ಇರೋದ್ರಲ್ಲೆಲ್ಲ ಚೆನ್ನಾಗೈತೆ ಬ್ರೋ, ಚೆನ್ನಾಗೈತೆ. ಇರೋದ್ರಲ್ಲೆಲ್ಲ ಕ್ರಾಸಿಂಗ್ ಇನ್ನೇ ಬರುತ್ತಾ? ಕ್ರಾಸಿಂಗ್ ಬರುತ್ತೆ. ಅದೇ ಹಬ್ಬ ಕಳ್ಕೊಂಬರ್ಬೋದು. ಇದನ್ನು ಬ್ರೀಡಿಂಗ್ ಪರ್ಪಸ್ ಇಟ್ಕೊಳೋದು. ಓಕೆ. ಹೆಣ್ಣಸುಗಳು ಎಷ್ಟು ಲೆಕ್ಕ ಒಟ್ಟು ಎಷ್ಟಿದೆ ಬ್ರೋ? ಹೆಣ್ಣಸುಗಳು ದೊಡ್ಡ ಹಸುಗಳು 4 ಇದಾವೆ, ಕರ್ಗಳು 3 ಇದಾವೆ. 3 ಆಮೇಲೆ 2-3 ಕರುಗಳು ಹೆಣ್ಣು ಕರುಗಳಿದ್ದಾವೆ. ಒಂದು ಜೊತೆ ಓರಿ ಇದ್ದಾವೆ, ಸಣ್ಣ ಕರುಗಳು. ಒಂದು ಸಿಂಗಲ್ ಬೀಜದೋರಿ ಇದೆ 1 ವರ್ಷದ್ದು. ಆಮೇಲೆ ಒಂದು ಮನೆಗೆ ಹುಟ್ಟಿರೋದೆ ಒಂದು 8-9 ತಿಂಗಳದ್ದು ಒಂದು ಓರ್ಕರ ಇದೆ. ಮತ್ತೆ ತಿಂಡಿ ಎಲ್ಲ ಏನು ಕೊಡ್ತೀರ ಬ್ರೋ ಇವಕ್ಕೀಗ? ತಿಂಡಿ ಎಲ್ಲವಕ್ಕೂ ಕೊಡಲ್ಲ. ಎಲ್ಲವಕ್ಕೂ ಕೊಡಲ್ಲ. ಕರ ಹಾಕಿರೋ ಕೊಡ್ತೀರಿ, ಸ್ವಲ್ಪ ಪಡ್ಡೆಗಳು ಕೊಡ್ತೀರಿ. ಅದ್ ಬಿಟ್ರೆ ಇನ್ನು ಎಲ್ಲ ಕೊಡಲ್ಲ. ಏನು ಕೊಡಲ್ಲ. ಮೇವು ಮಾಮೂಲಿ ಈಚೆ ಕಡೆ ಮೇಕ ಬರ್ತವೆ, ಗಾಡಿಗೆ ಹುಲ್ಲಾಕ್ತಿರಿ, ತಿನ್ಕೊಂತವೆ. ಇದು ಬ್ರೋ, ಇದು ಕರ್ನಾಟಕ ಚೆಲುವ ಹುಳ್ಳಿ ಚಿಕ್ಕಣ್ಣವ್ರ ಹತ್ರ ಸೊತ್ತೈತಲ್ಲ, ಆ ಊರಿಗೆ ಹುಟ್ಟಿದ್ದು. ಅವ್ರ ಮನೇಲಿ ಇದ್ದಿದ್ದು, ಹುಳ್ಳಿ ಚಿಕ್ಕಣ್ಣವ್ರ ಮನೇಲೆ. ಡೈರೆಕ್ಟ್ ಅಲ್ಲಿಂದಾನೆ ನಾನು ಸಣ್ಣ ಕರಿನಲ್ಲಿ ಪರ್ಚೇಸ್ ಮಾಡ್ಕೊಂಡು ತಗೊಂಡಿದ್ದೀನಿ. ಏನಾಗಿತ್ತು ಬ್ರೋ ಇದು ಬೆಲೆ ನನ್ಗೆ ಅವತ್ತೇ 36,000 ಆಗಿತ್ತು. ಇರ್ಲಿ, ಮನೇಲಿ ಇರ್ಲಿ, ಒಳ್ಳೆ ಕ್ವಾಲಿಟಿ ಇದೆ. ಕರ್ನಾಟಕ ಒಳ್ಳೆ ವರಿನೇ ಬ್ರೋ ಅದು. ಹೌದು, ಒಳ್ಳೆ ಬ್ಲಡ್ ಲೈನು. ಅದಕ್ಕೋಸ್ಕರನೇ ಮೂತಿ ಆಗಿರ್ಬೋದು, ರೇಕಾಗಿರ್ಬೋದು, ಕೊಳ್ಳಾಗಿರ್ಬೋದು, ಎಲ್ಲ ಉದ್ದಪ್ಪನ ಚೆನ್ನಾಗೈತೆ. ಗೆಣ್ಣು ಎಲ್ಲ ಚೆನ್ನಾಗೈತೆ. ಆಮೇಲೆ ಒಳ್ಳೆ ಚಕ್ಲ ಐತೆ, ಕಡ್ಸ್ಕರ
ಮೇಗಿ ಇವೆಲ್ಲ ಚೆನ್ನಾಗಿ ಮೇಯ್ತದ ಬ್ರೋ? ಹಾಂ ಎಲ್ಲ ಚೆನ್ನಾಗಿ ಮೇಯುತ್ತೆ. ಹಾಂ ಓಕೆ ಬ್ರೋ. ಹಳೆ ಹಸಗಳು ಸ್ವಲ್ಪ ತೋರಿಸಿ, ಹೆಂಗೆ ರಂಗ್ ಮಾಡಂಗವೆ ಅವು? ಇಲ್ಲ ನಾನು ಇಟ್ಕೊಂತೀನಿ ಬನ್ನಿ. ಇದು ಯಾವುದು ಕುಯ್ದು ಆ ಕಡೆ ಅಲ್ಲಿಗ್ಲೇ ಇಲ್ಲ. ಅದೇ ಕೊಂಬು ಬೆಳೀತಾ ಇರ್ತೈತಾ? ಕೊಂಬು ಬೆಳೀತಾ ಇರ್ತದೆ. ಇದು ಅಲ್ಲೇ ಇಲ್ಲ, ಅಲ್ಲೂ ತೋರಿಸ್ಬಿಡ್ತಾರೆ. ವಯಸ್ಸು ಒಂದು ಈ ಹಸು ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಣ್ಣ. ಇದು ನಮ್ಮ ಮನೆ ಹಸುನೆ, ಹಳೆ ಹಸು. ಇದು 11 ಸೂಲು ಇದ್ದಿದೆ ನಮ್ಮ ಮನೆಗೆ. ಇವಾಗ ನಿಡ್ಕಲ್ ದೊಡ್ಡ ಶಿವಲಿಂಗಣ್ಣವ್ರ ಓರಿ ಯಗ್ನೂರ್ ಓರಿ ಬಂದಿದೆಯಲ್ಲ, ಅವರಿಗೆ 3 ತಿಂಗಳು ಫಲ ಆಗೈತೆ. ನೀವು ನೋಡ್ಬೋದು ನೀವು, ಅಲ್ಲೂ ಒಂದು ಇಲ್ಲ ಇಲ್ಲಿ. ಓಕೆ ಇರಲಿ. ಎಲ್ಲ ಉದ್ರೋಗಿದೆ, ಉದಿಯಾಗಿದೆ. ಆದ್ರೂ ಇವಾಗೂ ಕೆಲಸ ಹೊಡಿತೆ. ಇವಾಗೂ ಒಳ್ಳೆ ಗಟ್ಟಿ ದನ ಇದು. ಹೆಂಗೆ ಕೊಡುತ್ತೆ ಹಾಲು? ಇದು ನೀವು ನಂಬಲ್ಲ, ಒಂದು ಟೈಮ್ಗೆ 3-3.5 ಲೀಟ್ರ್ ಹಾಲು ಬರುತ್ತೆ. 3-3.5 ಲೀಟ್ರ್ ಹಾಲು. ಆಮೇಲೆ ಕರು ಹಾಕಿ ಇವಾಗ ಒಂದು 8-9 ತಿಂಗಳು 10 ತಿಂಗಳೇ ಆಯ್ತಾ ಬಂತು. ಇವಾಗ 2 ಲೀಟ್ರ್ ಹಾಲಿದೆ. ಒಂದು ಟೈಮ್ಗೆ 2 ಲೀಟ್ರ್ ಹಾಲಿದೆ. ಸ್ವಲ್ಪ ರಾಂಗ್ ಮಾಡ್ತದೆ, ಸ್ವಲ್ಪ ಗಲಾಟೆ ಎಸ ಇದು ಹೊಸಬ್ರು ಕಂಡ್ರೆ. ಗಲಾಟೆ ಅಂದ್ರೆ ಆಮೇಲೆ ನಮಗೂ 2-3 ಸರಿ ಎತ್ತಾಕೈತೆ. ನಮಗೂ 2-3 ಸರಿ ಎತ್ತಾಕೈತೆ. ಸ್ವಲ್ಪ ಹಳೆ ಹಸ ಅಂತ ಮಡಿಕೊಂಡಿದ್ರೆ ಕೊಡಲ್ಲ, ಇವೆಲ್ಲ ಕೊಡಲ್ಲ. ಸ್ವತ್ರನೂ ಮಣ್ಣ ಮನೆಗೆ. ನಮ್ಮ ಮನೇಲಿ ಎಷ್ಟೋ ಒಂದು 10-15 ವರ್ಷಗಳು ಮಣ್ಣೆ ಮಾಡಿದ್ದೀರಿ. 15 ವರ್ಷ. ಏನು ಕಾಯಿಲೆ ಗೀಲಿಲ್ಲ ಹಸುಗಳಿಗೇನು ಬರೋದು ನಾಟಿ ಹಸುಗಳಿಗೆ ಜಾಸ್ತಿ? ಕಾಯಿಲೆ ಅನ್ನೋದು ಬರಲ್ಲ. ಏನು ಅಂತ ಕಾಯಿಲೆ ಅನ್ನೋದು ಏನು ಬರಲ್ಲ. ಮೇನ್ ಬರೋದೇ ಕಾಯಿಲೆ ತಿನ್ನೋ ಮೇವಿಂದ. ಓಕೆ. ತಿನ್ನೋ ಮೇವಲ್ಲಿ ಇವಾಗ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳಾಗ್ಬಿಟ್ಟು ಈ ಮನೆ ಕಟ್ಟೋರು ಇವರು ಊಟ ಪಾರ್ಸಲ್ ಕವರ್ ತಗೊತಾರಲ್ಲ ಹೋಟ್ಲಿಂದ, ಆ ಪಾರ್ಸಲ್ ಕವರ್ನ ಅವರು ಸಾಂಬಾರೆಲ್ಲ ಕಟ್ಟಿರೋದನ್ನೆಲ್ಲ ಹಂಗೆ ಬಿಸಾಕ್ಬಿಡ್ತಾರೆ ಬೈಲಲ್ಲಿ. ಉಪ್ಪು ಖಾರ ರುಚಿ ಇರುತ್ತೆ ಅಂದ್ಬಿಟ್ಟು ಸಾಂಬಾರ್ ವಾಸನೆಗೆ ತಿನ್ನಕ್ ಹೋಗುತ್ತೆ. ಅದು ಬೇಗ ಸಿಗಲ್ಲ ಅಂದ್ಬಿಟ್ಟು ಕವರ್ ಸಮೇತನೇ ನುಂಗ್ಕೊಂಡ್ಬಿಡ್ತಾ. ಆ ಥರ ಡೈಲಿ ಒಂದೊಂದು ಕವರ್ 365 ಡೇಸ್ ತಿಂದ್ಬಿಟ್ರೆ 365 ಕವರ್ ಹೊಟ್ಟೆ ಮೇಯ್ನ್ ಕವರ್ ತಿನ್ನಕ್ಕೆ, ಪೇಪರ್ ತಿನ್ನಕ್ಕೆ ಬಿಟ್ಕೊಡ್ದು. ಅದು ಬಿಟ್ಟಿಲ್ಲ ಅಂದ್ರೆ ಇನ್ನೇನು ಕಾಯಿಲೆನೂ ಬರಲ್ಲ. ಪ್ರಾಬ್ಲಮ್ ನಮಗೆ ಅದೊಂದು ಪ್ರಾಬ್ಲಮ್. ಅವರು ಕರೆಕ್ಟಾಗಿ ಡಸ್ಟ್ಬಿನ್ ಕಸಕ್ಕೆಲ್ಲ ಹಾಕಿದ್ರೆ ನಮ್ಗೆ ತೊಂದರೆ ಆಗಲ್ಲ. ಎಲ್ಲ ರೋಡ್ ಈ ಹೋಟ್ಲ್ಗಳಲ್ಲಿ ಫುಲ್ ಮೀಲ್ಸ್ ತಗೊಂಡ್ರೆ ಎಲ್ಲಾ ತರನು ಕೊಟ್ಬಿಡ್ತಾರೆ. ಅವರು ಸಾಗೋಗಿ ಎಲ್ಲ ಕೊಟ್ಬಿಡ್ತಾರೆ. ತಿನ್ನೋದು 1 ಐಟಮ್ 2 ಐಟಮ್ ಅಷ್ಟೇ. ಎಲ್ಲ ಬಿಸಾಕ್ತಾರೆ ರೋಡಲ್ಲಿ. ಬಾಯಿ ರುಚಿಗೆ ಏನ್ ಮಾಡ್ತವೆ, ತಿನ್ಬಿಡ್ತವೆ. ಮೇನ್ ಬಿಡೋದೇ ತಪ್ಪು ನಮ್ದು. ಆದ್ರೂ ಬ್ರೋ ಅವಕ್ಕೆ ಹೇಳಕ್ಕಾಗಲ್ಲ, ಎಳ್ಕೊಬಿಡ್ತಾವ ರೋಡ್ ಹೋಯ್ತಾ ಇರ್ಬೇಕಾದ್ರೆ. ಹೌದು, ಒಂದು ಪೇಪರ್ ತಿಂದ್ರೆ ಸಿಟಿ ಭಾಗದಲ್ಲಿ ಸಾಕ ಸ್ವಲ್ಪ ಕಷ್ಟನೇ. ಓಕೆ ಬ್ರೋ, ಆ ವಸ್ತುಗಳ ಬಗ್ಗೆ ಹೆಂಗೆ ಹೇಳಿ ಬ್ರೋ? ಇದು ಯಗ್ನೂರ್ ಹಸನೆ. ಈ ಹುಣಸನಕೋಡಳ್ಳಿ ಚೇತು ಇದ್ದಾರಲ್ಲ, ಚೇತು ಅವ್ರು ತಗೊಂಡು ಶಿವವ್ರ ಹತ್ರ ತಗೊಂಡಿದ್ರು. ಶಿವವ್ರ ತವಿಂದ ನಾನು ತಗೊಬಂದೆ. ಇದು 2 ಸೂಲಾಗಿದೆ. ಇವಾಗ 3ನೇ ಸೂಲು ಮಂಡ್ರಳ್ಳಿ ದೊಡ್ಡ ಗಂಗಣ್ಣ ಇದ್ದಾರಲ್ಲ, ಅವ್ರವ್ರಿಗೆ ಫಲ ಆಗಿದೆ. ಇದು ಇವಾಗ 2 ತಿಂಗಳಾಗಿದೆ. ಎಷ್ಟು ವರ್ಷ ಇದಕ್ಕೆ ಹಸುಗೆ? ಈ ಹಸುಗೆ ಕಡೆ ಆಗೈತೆ. ಇದ್ರ 1ನೇ ಕರ ಅಲ್ಲೇ ಹುಟ್ಟಿತ್ತಂತೆ. ಆಮೇಲೆ 2ನೇ ಕರ ನಮ್ಮನೇಲಿ ಹುಟ್ಟಿತ್ತು, ಅಲ್ಲೇ ಫಲ ಆಗಿತ್ತು. ಇದು ಯಗ್ನೂರಿಂದಾನೇ ಹಸ ಬಂದಿರೋದು. ಯಗ್ನೂರಿಂದಾನೇ. ಇದ್ರ ತಾಯಿ ಎಲ್ಲ ಯಗ್ನೂರಿಂದಾನೇ ಹಸ ಬಂದಿರೋದು. ಇದ್ರ 2ನೇ ಮಗನ ನಾನು ಇಲ್ಲಿ ಮೈಸೂರು ಹತ್ರ ಸಿದ್ದರಾಮಯ್ಯ ನುಂಡಿ, ನಮ್ಮ CM ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮನೆ ದೇವಸ್ಥಾನಕ್ಕೆ ಬಸವಣ್ಣನಾಗಿ ಅವರೇ ಬಂದು ಇಲ್ಲೇ ಚಾಯ್ಸ್ ಮಾಡಿ, ನಮ್ಮ ಮನೆ ಹತ್ರನೇ ಬಂದು ಇಲ್ಲೇ ಚಾಯ್ಸ್ ಮಾಡಿ 7 ತಿಂಗಳು ಕರ ಇದ್ರದ್ದು. ಬಸವಣ್ಣಂಗೆ ಹೋಗಿದೆ. ದೇವ್ರಿಗೂ ಆಯ್ತು ಒಂದು. ಇದು ಬಸವಣ್ಣಂಗೆ ಹೋಗಿದೆ. ಇವಾಗ 2 ತಿಂಗಳು ಫಲ. 2 ತಿಂಗಳು ಫಲ. ಓಕೆ ಬ್ರೋ, ಅದು ಇದು ಪ್ಯೂರ್ ಯಗ್ನೂರ್ ವರಿ ಮಗಳು. ಈ ಹಸು ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಬ್ರೋ. ಇದು ಬಂದು ಯಗ್ನೂರ್ ವರಿ ಮಗಳು. ಇದು ನಮ್ಮ ಬೆಟ್ಮುಗ್ಲಾಳು ಶಿವು ಇದ್ದಾನಲ್ಲ, ಆ ಶಿವು ಅವರು ಸಣ್ಣ ಕರಿನಲ್ಲಿ ತಗೊಂಡು ಸಾಕೊಂಡಿದ್ರು. ಆಮೇಲೆ ಬೇರೆ ಕಡೆ ಎಲ್ಲ ಹೋಗಿ ನಮ್ಮ ಹೊಸದುರ್ಗ ಶಿವಣ್ಣವರು ತಗೊಬಂದಿದ್ರು. ಅವ್ರ ಮನೇಲಿ ಇತ್ತು ಹೊಸ. ಇದು ಅವ್ರ ಮನೆಯಿಂದ ನಾನು ಹಿಡ್ಕೊಬಂದೆ. ಇವಾಗ ಒಳ್ಳೆ ಉದ್ದನೂ ಐತೆ ಬ್ರೋ. ಒಳ್ಳೆ ಉದ್ದಪ್ಪನ್ನ, ಒಳ್ಳೆ ಬ್ರೀಡ್ ಕ್ವಾಲಿಟಿ. ನೀವು ಕೊಳ್ಳಾಗಬಹುದು, ಮೂತಿ ಆಗ್ಬೋದು, ರೇಕ್ ಆಗ್ಬೋದು, ನೋಡ್ಬೋದು ನೀವು. ಅಂದ್ರೆ ನೀವು ಪಕ್ಕ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಮೇನ್ ಇಂಟೆನ್ಷನ್ ಬ್ರೀಡಿಂಗ್ ಅಲ್ಲ. ಸ್ಟಾರ್ಟಿಂಗ್ ಹೇಳ್ದಂಗೆ ಬ್ರೀಡಿಂಗ್ ಕರ್ಗಳಾಕ್ಸ್ಬೇಕು ನನಗೆ ಮೇನು. ಓಕೆ ಬ್ರೋ, ಇದು ಚರ್ಮ ಹೆಂಗದೆ ಬ್ರೋ? ಇದು ಚರ್ಮ ಎಲ್ಲ ತೆಳು ಚರ್ಮ. ಕೆಲ್ಸಕ್ಕೂ ಒಳ್ಳೆ ಹಸ. ಇದು ಕೆಲಸ ಎಲ್ಲ ಮಾಡಿಸ್ತೀರಾ ಬ್ರೋ ನೀವು? ಹೊಡಿತೀರಿ ನೀವು ಮಾಡ್ತೀರಾ? ನಾವು ಬೇಸಾಯ ಇದೆಯಲ್ಲ, ನಾವು ಎಲ್ಲ ಉಳ್ತೀರಿ. ಹೊಡಿತೀರಿ, ಅಲ್ವೆ ಹೊಡಿತೀರಿ, ಕುಂಟೆ ಹೊಡಿತೀರಿ, ಸಾಲ್ಗೆಲ್ಲ ದಾರ ಹಿಡಿತೀರಿ, ಹಿಡ್ಕೊಂತೀರಿ, ಅಲ್ವೇನೋ ಹೊಡಿತೀರಿ, ಎಲ್ಲ ಮಾಡ್ತೀರಿ. ನಾವು ಹಸುಗಳು ಸಾಕದ ಕೆಲಸನೂ ಕಲ್ತಿದ್ದೀರಾ? ಅದರಲ್ಲಿ ಕೆಲಸನೂ ಕಲ್ತಿದ್ದೀರಿ, ಹೊಡಿತೀರಿ. ಓಕೆ ಬ್ರೋ. ಇದು ಬ್ರೋ, ಇವಾಗ ನೀವೆಲ್ಲ ಏನ್ ಯಾರಿಂದ ಕಲ್ತ್ರ ಬ್ರೋ? ಈಗ ಬೇಕು ಯಾರು ನೋಡಿ ಕಲ್ತ್ರ, ಇಲ್ಲ ನಿಮ್ ತಂದೆ ನೋಡಿ ಅಂದ್ರೆ ನಮ್ಮ ಮನೇಲೆ ಅವತ್ತಿಂದಾನು ಇದ್ವಲ್ಲ, ನೋಡಿ ಅವನ್ನೇ ನೋಡಿ ಅವತ್ತಿಂದಾನು ಬರೀ ಅದೇ. ಇವಾಗ ನಾವು ಸ್ಕೂಲ್ಗೆ ಹೋಗಿ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಮೇಲೆ ನಮ್ಮ ಮನೇಲಿ ಯಾವಾಗೂ 1 ಜೊತೆ 2 ಜೊತೆ ಓರಿಗಳಿರೋವು, ಹಸುಗಳಿರೋವು.
ಅವನ್ ನೋಡ್ತಾ ಕಲ್ತಿ ಇವಾಗ ನಾನ್ ಚಿಕ್ಕ ಹುಡುಗರಲ್ಲಿ ಹೊಸ ಫಲ ಆಗೈತಂದ್ರೆ ಇವತ್ತಿಂದಾನೇ ದಿನ ಲೆಕ್ಕ ಹಾಕ್ಬಿಡ್ಯಾರೆ. ಯಾವಾಗ ಈಯುತ್ತೆ ಏನ್ ಕರ ಹಾಕುತ್ತೆ ಅದ್ ನೋಡೋದೇ ಒಂದ್ ಖುಷಿ, ಕರ ಹಾಕೋದೇ ಒಂದ್ ಖುಷಿ, ಏನಾನ ಹಾಕ್ಲಿ ಒಂದ್ ಕರ ಖುಷಿ. ಬ್ರೋ ನಮಗೆ ಹಳ್ಳಿ ಕಾರ್ ಬಗ್ಗೆ ನಿಮ್ಮ ಹಸುಗಳು ಎಲ್ಲ ತೋರ್ಸೋಕ್ಕೆ ತುಂಬ ಖುಷಿ ಆಯಿತು. ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರ ಬ್ರೋ? ಯುವ ರೈತರು ಈಗ ಹೊಸ್ದಾಗಿ ಕಟ್ಟಬೇಕು ಅನ್ನೋರಿಗೆ ನಿಮ್ಮ ಏನು ಮಾತುಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬ್ರೋ? ಎಲ್ಲರೂ ಕಟ್ಲಿ ಅಂತಾನೆ ಆಸೆ. ಎಲ್ಲರೂ ಓರಿಗಳು ಅಂದ್ಬಿಟ್ಟೆ ಹೋದ್ರೆ ಇದಾಗಲ್ಲ. ಎಲ್ಲರೂ ಹೆಣ್ಣಸುಗಳು ತಗೊಬರ್ಬೇಕು. ಹೆಣ್ಣಸುಗಳು ತಗೊಬಂದು ಅದರಲ್ಲಿ ಬಿದ್ದು ಎದ್ದು ಕರ ಹಾಕ್ಸಿ ಹೆಣ್ಣ ಗಂಡ ಒಳ್ಳೇದೋ ಕೆಟ್ಟದೋ ಮಡಿಕೋಬೇಕು, ಸಾಕಬೇಕು. 10,000 20,000 ಲಕ್ಷನೋ 50 ಲಕ್ಷನೋ ಇಷ್ಟಕ್ಕೂ ಮಾರ್ಕೊಂಡು ಹೆಣ್ಣಸುಗಳು ಸಾಕಿ ಅದರಲ್ಲಿ ಅನುಭವ ಪಡ್ಕೊಂಡು ಆಮೇಲೆ ಹೆಣ್ಣಸುಗಳಿಂದ ಒಂದೊಂದು ಜೊತೆ ಕರುಗಳು, ಒಂದೊಂದು ಜೊತೆ ಹಸುಗಳು ಹಂಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಳ್ಳಿ ಕಾರ್ ತಳಿ ಉಳಿಸ್ತೀವಿ ಅಂದ್ರೆ ಹೆಣ್ಣಸ ಕಟ್ಲೇಬೇಕು. ಬರೀ ಶೋಕಿ ಎತ್ಕೊಳ್ ಸಾಕೊಂಡು ಬೀಜದೋರಿ ಕಟ್ಕೊಂಡ್ಬಿಟ್ರೆ ಹಳ್ಳಿ ಕಾರು ಇದು ಮಾಡ್ದಂಗೆ ಆಗಲ್ಲ. ಹಸುಗಳು ಇದ್ದೇನೆ ಬ್ರೋ, ಓರಿಗಳು ಎತ್ಕೊಳಾಗಬೇಕು ಅಂದ್ರೆ ಹೆಣ್ಣಸ ಸಾಕೋರು ಬೇಕೇ ಬೇಕು. ಇವಾಗ ಒಂದು ಹೆಣ್ಣಸ ಇದ್ರೆ ಕಮ್ಮಿ ಅಂದ್ರೂ ನಮ್ಮ ಮನೇಲಿ 14 ಸೂಲು 15 ಸೂಲು ಗಂಟ ಕರುಗಳು ಹಾಕಿದ್ದಾವೆ. 14-15 ಸೂಲು ಗಂಟ 15 ಕರು ಉತ್ಪತ್ತಿ ಮಾಡುತ್ತೆ. 15 ಕರು ಬೆಳ್ದಂಗಾಯ್ತು. ಹೆಣ್ಣಸುಗಳೇ ಇಲ್ದಿರ ಎಲ್ಲ ಬೀಜ ಹಾಕ್ಸಿ ಮಾಡ್ಬಿಟ್ರೆ ಇನ್ನೆಲ್ಲಿ ಕರು ತಳಿ ಉಳಿಯಕ್ಕಾಗಲ್ಲ. ಆಮೇಲೆ ಈ ಹೆಣ್ಣಸುಗಳನ್ನ ಶೋಕಿ ಮಾಡೋ ಗಂಟ ಮಾಡ್ಕೋಬಹುದು. 4-6 ಆದ್ಮೇಲೆ ಯಾರಾದ್ರೂ ಓರಿ ಕೊಡ್ಸಿ ಫಲ ಮಾಡ್ಸೋರ್ಗೆ ಕೊಟ್ಬಿಡ್ಬೇಕು. ಅವನ್ನ ಹಂಗೆ ಮೇಸಿ ಗೊಡ್ಡು ಮಾಡ್ಬಿಡ್ತಾರೆ ಕೆಲವರೆಲ್ಲ. ಮಂಡ್ಯ ಕಡೆ ಅಣ್ಣ, ಬನ್ನೂರು, ಕಿರ್ಗಾವಲು, ಮಂಡ್ಯ, ಮಳವಳ್ಳಿ ಆ ಕಡೆ ಎಲ್ಲ ಬಸ್ತಿ ಮಕ್ಳಲ್ಲಿ ಆ ಕಡೆಗೆ ಹೋಗಿ ಅಣ್ಣ ಒಂಚೂರು ಕಮ್ಮಿ ಆಗೋದಣ್ಣ ಅದ್ರ ಕರಗಳು. ಕಮ್ಮಿ ಆಗೋದಂದ್ರೆ ಅವ್ರವ್ರ ಶೋಕಿ ಅವ್ರವ್ರು ಇಷ್ಟ ಮಾಡ್ತಾರೆ. ಇವಾಗ ನಾವು ಹೆಣ್ಣಸು ಕಟ್ಕೊಂಡು ಕರ ಹಾಕ್ಸೋ ಶೋಕಿ, ಅವ್ರು ಹೆಣ್ಣಸು ಕಟ್ಕೊಂಡು ಓರಿ ಕೊಡಿಸ್ತೀರಾ ಚೆನ್ನಾಗಿ ಮೇಸಿ ನಮ್ಗಿಂತ ಚೆನ್ನಾಗಿ ಮೇಯಿಸ್ತಾರೆ. ಆದ್ರೆ ಒಂದೇ ಒಂದ್ ಬೇಜಾರು ಏನಂದ್ರೆ ಓರಿ ಕೊಡ್ಸಲ್ಲ ಅವರು. ಇವಾಗ ಎಷ್ಟೋ ಮಳವಳ್ಳಿ ಬನ್ನೂರು ಆ ಸೈಡ್ ಹೋಗ್ಬಿಟ್ರೆ ಎಷ್ಟೋ ಹೆಣ್ದನ ಒಳ್ಳೆ ಜಾತಿ ದನನೇ ಇದಾವೆ, ಒಳ್ಳೆ ಉದ್ದಪ್ಪನ ಒಳ್ಳೆ ಕಂಬ ಇರೋ ದನನೇ ಇವೆ. ಆದ್ರೆ ಅವನ್ನೆಲ್ಲ ಓರಿ ಕೊಡ್ಸಿದ್ರೆ ಒಳ್ಳೆ ಕರು ಹುಟ್ಟುತ್ತೆ. ಒಂದೊಳ್ಳೆ ಕರು ಹುಟ್ಟುತ್ತೆ. ಯಾರೋ ಒಬ್ರು ತಗೊಬೋದು, ಸಾಕ್ಬೋದು. ಹಳ್ಳಿ ಕಾರ್ ತಳಿ ಬೆಳೆ ಉಳಿತೈತೆ. ಮೇನ್ ಕರ ಹಾಕ್ಸ್ಬೇಕು, ಮೇನ್ ಇಂಟೆನ್ಷನ್ ಕರ್ಗಳು ಹಾಕ್ಸ್ಬೇಕು. ಓಕೆ ಬ್ರೋ, ಥ್ಯಾಂಕ್ ಯು. ನಮಗೆ ಹಳ್ಳಿ ಕಾರ್ ಬಗ್ಗೆ ತಿಳಿಸ್ಕೊಂಡು ನೀವು ಈ ಥರ ಬಂದು ಹಳ್ಳಿಗಳಲ್ಲೂ ಈ ಥರ ವಿಡಿಯೋ ಮಾಡೋದಕ್ಕೆ ನಿಮಗೂ ತುಂಬ ಅಪ್ರಿಷಿಯೇಟ್ ಮಾಡ್ತೀರಿ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಹಿಂಗೆ ಸಪೋರ್ಟ್ ಮಾಡ್ತಾರೆ ನಮ್ಮಂತ ಇಳಿಸ್ಕೊಂಡು. ನಾವು ನಮ್ದು ಇದೊಂಥರ ಸೇವೆ. ನಮ್ಮನ್ನ ಇಲ್ಲಿ ಬಂದು ನಾವು ದನ ಸಾಕ್ತಾ ಇದ್ದೀರಿ ಅಂತ ತೋರಿಸ್ಕೊಡೋದೇ ನೀವು. ಓಕೆ ಬ್ರೋ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಾವು ಅವೇರ್ನೆಸ್ ಸೃಷ್ಟಿ ಮಾಡ್ತೀರೋ, ಕೆಲವರು ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು ಬ್ರೋ. ಇದು ನಾವು ಒಂದು ಸ್ವಲ್ಪ ಮುನ್ನೆಲೆ ಬರ್ಬೋದು ಅಂತ ಹಳ್ಳಿ ಕಾರ್ ಕಟ್ತಾವ್ರೆ ಬ್ರೋ. ಅದಕ್ಕೋಸ್ಕರ ಅದು ಹಳ್ಳಿ ಕಾರ್ ಉಳಿತಾರೆ ಅಂತ ಹೇಳ್ಬೋದು. ಹೌದು, ಅದನ್ನು ಹೇಳ್ಬೋದು. ಇವಾಗ ಕೆಲವರು ಆಟ ಚಾಲದ ಮೇಲೇನು ಕಟ್ತಾರೆ, ಕೆಲವರು ಅವತ್ತಿಂದ ಕಟ್ಕೊ ಬಂದಿರೋರು ಇವತ್ತು ಹಂಗೆ ಕಟ್ಕೊಂಡು ಹೋಗ್ತಾರೆ. ಕೆಲವರು ಹೊಸಬ್ರು ಬಂದು ಅವನೇನ್ ಕಟ್ಟೋದು ನಾನು ಹಳ್ಳಿ ಕಾರ್ ಉಳಿತೈತೆ, ಒಟ್ಟಿನಲ್ಲೇ ಹಳ್ಳಿ ಕಾರ್ ಉಳಿತೈತೆ ಅಷ್ಟೇ. ಓಕೆ ಬ್ರೋ, ಥ್ಯಾಂಕ್ ಯು. ಹೆಂಗನ ಮಾಡಲಿ ಉಳಿಸ್ತಾ ಇರಲಿ ಅಷ್ಟೇ ಬ್ರೋ. ಬನ್ನಿ ಬ್ರೋ, ಸ್ಟಾಪ್.